ಸಕ್ಕರೆ ನಾಡು ಮಂಡ್ಯದಲ್ಲಿ ಮತ್ತೆ ಜೋರಾಗ್ತಾ ಇದೆ ಕಾವೇರಿಯ ಕಿಚ್ಚು. ತಮಿಳುನಾಡಿಗೆ ನೀರು ಬಿಟ್ಟಿದ್ದಕ್ಕೆ ಗಂಜಿ ಚಳುವಳಿಯನ್ನ ನಡೆಸಲಾಗಿದೆ. ರೈತರ ಕಬ್ಬು ಭತ್ತಕ್ಕೆ ನೀರಿಲ್ಲ ಅನ್ನೋ ಹೇಳಿಕೆಯನ್ನ ಖಂಡಿಸಿ ಪ್ರೊಟೆಸ್ಟ್ ಮಾಡಿದ್ದಾರೆ. ಮಂಡ್ಯದಲ್ಲಿ ಮತ್ತೆ ಜೋರಾಗ್ತಾ ಇದೆ ಕಾವೇರಿಯ ಕಿಚ್ಚು. ತಮಿಳುನಾಡಿಗೆ ನೀರು ಹರಿಸಿದ್ದಕ್ಕೆ ಗಂಜಿ ಚಳುವಳಿಯನ್ನ ನಡೆಸಲಾಗಿದೆ. ರೈತರ ಕಬ್ಬು ಭತ್ತಕ್ಕೆ ನೀರಿಲ್ಲ ಅನ್ನೋ ಹೇಳಿಕೆಯನ್ನ ಖಂಡಿಸಿ ಪ್ರೊಟೆಸ್ಟ್ ಮಾಡಲಾಗಿದೆ. ಮಂಡ್ಯದ ಸಂಜಯ್ ವೃತ್ತದಲ್ಲಿ ಗಂಜಿಯನ್ನ ಕುಡಿದು ಹೋರಾಟಗಾರರು ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ. ಗಂಜಿ ಕುಡಿಯುವ ಮೂಲಕ ಸರ್ಕಾರ ನೀರಾವರಿ ಸಚಿವರ ವಿರುದ್ಧ ಕಿಡಿಕಾರಿದ್ದಾರೆ. ವಿಭಿನ್ನ ಚಳುವಳಿಯ ಮೂಲಕ ರೈತ ಸಂಘ ಹಾಗೂ ಕನ್ನಡ ಸೇನೆಯ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದ್ದಾರೆ. ಮಂಡ್ಯದ ಬೆಂಗಳೂರು ಮೈಸೂರು ಹಳೆ ಹೆದ್ದಾರಿಯಲ್ಲಿ ಪ್ರೊಟೆಸ್ಟ್ ಮಾಡಿದ್ದಾರೆ. ಕೆಆರ್ಎಸ್ ಅಣೆಕಟ್ಟೆಯಿಂದ ಸರ್ಕಾರ ತಮಿಳುನಾಡಿಗೆ ನೀರು ಬಿಡ್ತಾ ಇದೆ. ಡ್ಯಾಂನಲ್ಲಿ ದಿನೇ ದಿನೇ ನೀರು ಮಾತ್ರ ಖಾಲಿ ಆಗ್ತಾ ಇದೆ ಅಂತೇಳಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಅಧ್ಯಕ್ಷರಿಗೆ 2 ಲೋಟ ಹಾಕಿ. ಅಧ್ಯಕ್ಷರಿಗೆ 2 ಲೋಟ ಹಾಕಿ. ರೈತರಿಗೆ ಗಂಜಿ ಭಾಗ್ಯ ಕೊಟ್ಟ ರಾಜ್ಯ ಸರ್ಕಾರಕ್ಕೆ, ರೈತರಿಗೆ ಗಂಜಿ ಭಾಗ್ಯ ಕೊಟ್ಟ ರಾಜ್ಯ ಸರ್ಕಾರಕ್ಕೆ. ಸಚಿವರು ಮತ್ತು ಜಲಸಂಪನ್ಮೂಲ ಖಾತೆ ಸಚಿವರಾದಂತಹ ಚಲುವರಾಯ ಸ್ವಾಮಿರವರು ಅರೆಕಾಲಿಕ ಕೃಷಿಯನ್ನು ಬೆಳೆಯಿರಿ, ಏನು ನಮ್ಮ ಜಲಾಶಯದಲ್ಲಿ ನೀರಿನ ಸಂಗ್ರಹ ಲಭ್ಯತೆ ಇದೆಯೋ ಅದಕ್ಕೆ ಅನುಗುಣವಾಗಿ ಕುಡಿಯುವ ನೀರು ಮತ್ತು ವ್ಯವಸಾಯಕ್ಕೆ ಬಳಸ್ಕೊಳ್ಬೇಕು ಅಂತ ಹೇಳಿ ಒಂದು ಸಲಹಾ ಸಮಿತಿ ಸಭೆಯಲ್ಲಿ ಸೂಚನೆಯನ್ನು ನೀಡಿದ್ದಾರೆ. ಅದರಂತೆ ಕೂಡ ಮಂಡ್ಯ ಜಿಲ್ಲಾಧಿಕಾರಿಗಳು ನಿನ್ನೆ ದಿವಸ ಕೃಷಿ ಇಲಾಖೆ ಅಧಿಕಾರಿಗಳ ಜೊತೆಯಲ್ಲಿ ಏನು ನೀವು ರಾಗಿ, ನವಣೆ, ಅರ್ಕ, ಜೋಳ ಈ ಥರದ ಬೆಳೆಗಳನ್ನು ಬೆಳೀರಿ ಮತ್ತು ದೀರ್ಘಕಾಲಿಕ ಬೆಳೆ ಬೆಳಿಬೇಡಿ ಅಂತ ಹೇಳಿದ್ದಾರೆ. ಅಲ್ಲಿ ಕೃಷಿ ಇಲಾಖೆ ಅಧಿಕಾರಿಗಳ ಜೊತೆಯಲ್ಲಿ ಯಾವ ಅವೈಜ್ಞಾನಿಕ ಒಂದು ಸಭೆಯ ತೀರ್ಮಾನ ಇದೆ ಅಂತ ಹೇಳಿದ್ರೆ, ಈ ಒಂದು ಸಂದರ್ಭದಲ್ಲಿ ನಾವು ರಾಗಿ, ಜೋಳ ಮತ್ತು ಉದ್ದು ಅವರೇ ಬೆಳೀಕಾಗುತ್ತಾ? ಇಂಥ ಸಂದರ್ಭದಲ್ಲಿ ಈಗ ಸೆಪ್ಟೆಂಬರ್ ಮೊದಲನೇ ವಾರ ಬರ್ತಾ ಏನು ಇವತ್ತೊಂದು ದಿನ ರಾಗಿ ಅಂಬ್ಲಿ ಗಂಜಿ ಉದ್ದೇಶ ಏನು ಅಂತಂದರೆ, ಈ ಸರ್ಕಾರ ಯಾವುದೇ ಕಾರಣಕ್ಕೂ ಭತ್ತ ಬೆಳಿಬೇಡಿ, ಕಬ್ಬು ಬೆಳಿಬೇಡಿ ಅಂತ ನೀರಾವರಿ ಸಚಿವರು ಕೂಡ ಹೇಳ್ತಾರೆ. 4 ಕಟ್ಟು ನೀರು ಕೊಡ್ತೀವಿ ಅಂತಾರೆ. 4 ಕಟ್ಟು ನೀರು ಕೊಡೋಕ್ಕೆ ಈಗ ಸ್ವಲ್ಪ ದಿನದಲ್ಲಿ 110 ಅಡಿ ಇದ್ದದ್ದು ಈಗ 104 ಅಡಿ ಆಗದೆ, 104 ಅಡಿ ಈಗಿರೋದು. ಆಮೇಲೆ 5 ಗೇಟ್ ಓಪನ್ ಮಾಡವ್ರೆ. 5 ಗೇಟ್ ಓಪನ್ ಮಾಡಿ ಏನು ತಮಿಳ್ನಾಡಿಗೆ ಯಥೇಚ್ಛವಾಗಿ ನೀರು ಬಿಡ್ತಾವ್ರೆ. 12 ರಾಜ್ಯದ ಮುಖ್ಯಮಂತ್ರಿಗಳು, ನೀರಾವರಿ ಸಚಿವರು ಗಂಟೆಗೊಂದು ಆದೇಶವನ್ನು ಮಾಡ್ತಿದ್ದಾರೆ. ಕಬ್ಬು ಭತ್ತಕ್ಕೆ ನೀರಿಲ್ಲ, ಉಪ ಉತ್ಪಾದನೆಗಳಿಗೆ ಮಾತ್ರ ನೀರು ಅಂತಿದ್ದಾರೆ. ಮಂಡ್ಯ ಜಿಲ್ಲೆಯ ಕೃಷಿಕರು ಭತ್ತ ರಾಗಿಯನ್ನು ಪ್ರಧಾನವಾಗಿ ಬೆಳೆಯುವಂಥ ರೈತರು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿರುವಂಥ ಜನ.